ಆಳುವ ಪಕ್ಷದ ಲೋಪದೋಷಗಳನ್ನು ಎತ್ತಿ ಹಿಡಿಯಬೇಕಾದಂಥ ವಿಪಕ್ಷದಲ್ಲಿಯೇ ಇದೀಗ ಒಂದು ರೀತಿ ಹಗ್ಗಜಗ್ಗಾಟ ಜೋರಾಗಿದೆ. ಯತ್ನಾಳ್ ಬಣ ಮತ್ತು ವಿಜಯೇಂದ್ರ ಬಣ ಅಂಥೇಳಿ ಯಾವತ್ತಿನಿಂದ ಈಗ ಯಡಿಯೂರಪ್ಪನವ್ರು ಇದ್ದ ಕಾಲದಲ್ಲೂ ಕೂಡ ಯತ್ನಾಳ್ ಅವ್ರೇನು ಬಿಡ್ತಾ ಇರಲಿಲ್ಲ. ಯಡಿಯೂರಪ್ಪ ಅವ್ರನ್ನೂ ಕೂಡ ಟೀಕೆ ಮಾಡ್ತಾಯಿದ್ರು. ಇದೀಗ ಅವ್ರ ಮಗ ರಾಜ್ಯಾಧ್ಯಕ್ಷ ಆದಮೇಲಂತೂ ಕೂಡ ಇವ್ರ ಮಾತು ನಾವೇ ಕೇಳಬೇಕು, ಏನು ಫ್ಯಾಮಿಲಿ ಪಾಲಿಟಿಕ್ಸಾ ಇದು, ಇವ್ರ ಫ್ಯಾಮಿಲಿ ಹೇಳ್ದಂಗೆ ಕೇಳಬೇಕಾ, ಎಲ್ಲ ಇವ್ರದೇನ ಬಿ ಜೆ ಪಿ ಅಂಥೇಳಿ ಅವರು ಕೂಡ ಒಂದು ಕಡೆ ವಾದವನ್ನು ಮಾಡ್ತಾ ಇರ್ತಾರೆ. ಬಿ ಜೆ ಪಿಯಲ್ಲಿ ಭಿನ್ನಮತ ಜಾಸ್ತಿ ಆಗ್ತಾ ಇದೆ. ಬೈ ಎಲೆಕ್ಷನ್ ಸೋಲಾದ ಮೇಲೆ 3 ಕ್ಷೇತ್ರಗಳಲ್ಲಿಯೂ ಬಿ ಜೆ ಪಿ ಸೋತ ಮೇಲೆ ಇದು ರಾಜ್ಯಾಧ್ಯಕ್ಷನ ಕೇಳ್ರಪ್ಪ, ಅವ್ರೇನು ಮಾಡ್ತಾ ಇದ್ದಾರೆ, ಇದೇನೋ ಪಾದಯಾತ್ರೆ ಅಂದರು, ಪ್ರೊಟೆಸ್ಟ್ ಅಂದರು, ಇವ್ರ ಕೈಲಿ ಏನೂ ಆಗೋ ಥರ ಇಲ್ಲ, ನಾವೇ ಪಾದಯಾತ್ರೆ ಮಾಡ್ತೀವಿ, ನಾವೇ ಜಾಗೃತಿ ಮೂಡಿಸ್ತೀವಿ ಅಂತ ಒಂದು ಕಡೆ ಹೊರಟಿದ್ದಾರೆ. ರಾಜ್ಯ ಬಿ ಜೆ ಪಿಯಲ್ಲಿ ಒಡಕಿರೋದು ನಿಜ ಅಂಥೇಳಿ ಬಿ ಜೆ ಪಿಯ ಭಿನ್ನಮತವನ್ನು ಖುದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಕೇಂದ್ರ ನಾಯಕರ ಗಮನಕ್ಕೂ ಇದು ಬಂದಿದೆ. ಕೆಲವೇ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷ ಕಟ್ತೀವಿ ಅಂಥೇಳಿ ಬಿ ಎಸ್ ಯಡಿಯೂರಪ್ಪನವರು ದಾವಣಗೆರೆಯಲ್ಲಿ ಮಾತಾಡಿದ್ದಾರೆ. ರಾಜ್ಯ ಬಿ ಜೆ ಪಿ ಸಂಘಟನೆಗೆ ಹೊಸ ರೂಪ ಸಿಗುತ್ತಾ? ಹಾಗಾದರೆ ಬಿ ಜೆ ಪಿಯಿಂದ ಹಲವು ಪದಾಧಿಕಾರಿಗಳನ್ನು ಕೊಟ್ಟುಬಿಟ್ಟು ಕಳಿಸ್ತಾರಂತೆ. ವರ್ಚಸ್ಸು ಹಿರಿಯರಿಗೆ ಮಣೆ ಹಾಕುತ್ತಾ ಬಿ ಜೆ ಪಿ ಹೈಕಮಾಂಡ್ ವರ್ಚಸ್ ಗಮನಿಸೋದು, ಅವರ ಹಿರಿತನ ಗಮನಿಸೋದು, ಅದನ್ನು ನೋಡಿಕೊಂಡು ಅವ್ರಿಗೆ ಅಧಿಕಾರವನ್ನು ಕೊಡುತ್ತಾ ಅಂತ. ಸೊ ನೋಡಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ಜಿಲ್ಲೆ ಪ್ರತಿ ತಾಲೂಕಿಗೆ ಬರ್ತೇನೆ. ಯಾರು ಮಾಜಿ ಶಾಸಕರಿದ್ದಾರೆ ಅವರೆಲ್ಲ ಮುಂದೆ ಚುನಾವಣೆಯಲ್ಲಿ ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಮಾತು ಹೇಳಿದ್ದೇನೆ. ವಾತಾವರಣ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ. ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರೋದಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು. ಈ ಸರ್ಕಾರದ ಪೊಳ್ಳು ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ